ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ಕು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ. ನೀವು ಇವತ್ತು ಯಾರ ಜೊತೆಗೆ, ಯಾವ ವ್ಯಕ್ತಿ ಜೊತೆಗೆ ಜಾಸ್ತಿ ಇಂಟ್ರಾಕ್ಷನ್ ಮಾಡ್ತೀರಿ, ಯಾರ ಜೊತೆಗೆ ಇವತ್ತು ಮಾತುಕತೆ ಮಾಡ್ತೀರಿ, ಅಥವಾ ನಿಮ್ಮ ತಲೆ ಒಳಗೆ ಯಾವ ವ್ಯಕ್ತಿ ಬಗ್ಗೆ ಇವತ್ತು ಹೆಂಗೆ ಇರ್ತಾರೆ, ಅವ್ರು ನಮ್ಮ ಜೊತೆಗೆ ಹೆಂಗೆ ಇರ್ತಾರೆ ಅಂತ ನಿಮಗೆ ನೋಡ್ಕೋಬೇಕಂದ್ರೆ ಈ ರೀಡಿಂಗ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಅವ್ರ ಮೂಡ್ ಹೆಂಗಿರ್ತೈತಿ, ಅವ್ರ ಯೋಚನೆಗಳು ಹೆಂಗಿರ್ತಾವೆ, ಓವರಾಲ್ ಡೇ ಅವ್ರದ್ದು ಹೆಂಗಿರ್ತೈತಿ, ನೀವು ಒಬ್ಬರ ಜೊತೆಗೆ ಅಲ್ಲ ಎಲ್ಲರ ಜೊತೆಗೂ ಓವರಾಲ್ ಡೇ ನಿಮ್ದು ಹೆಂಗಿರ್ತೈತಿ, ಅವ್ರದ್ದು ಹೆಂಗಿರ್ತೈತಿ, ಇವತ್ತು ಚಾಲೆಂಜ್ ಏನು ಬರ್ತಾವೆ ಅದಕ್ಕೆ ನೀವೇನು ಮಾಡ್ಕೋಬೇಕು ವಿತ್ ಗಾಡೆಸಸ್ ಏಂಜಲ್ ಗೈಡೆನ್ಸಿಂದ ನೋಡೋಣ ಅಂತ. ಯಾವ ವ್ಯಕ್ತಿನ ಯೋಚನೆ ಮಾಡಿ ಈ ರೀಡಿಂಗ್ ನೋಡ್ತೀರಿ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಅರಸೋದ್ನಿಕ್ಕಿಂತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಏನು ರೆಸನೇಟ್ ಆಗ್ತದೆ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿ ಮೇಲೆ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಓಕೆ, ವೆಲ್ಕಮ್. ಹೊಸ್ದಾಗಿ ಯಾರ್ಯಾರು ನನ್ನ ವೀಡಿಯೋಸ್ ಇವತ್ತು ಫಸ್ಟ್ ಟೈಮ್ ಕ್ಲಿಕ್ ಮಾಡಿರಿ, ವೆಲ್ಕಮ್ ಟು ಮೈ ಚಾನಲ್. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳಿರಿ. ಮಾಡ್ಕೊತದಿರಿ. ಎಸ್, ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿದ್ದು ಬರಲಿ ಅಂತ ಆ ದೇವ್ರೊಳಗೆ ನಾನು ಪ್ರಯತ್ನ ಮಾಡ್ಕೊತೀನಿ. ಲೆಫ್ಟ್ ಸೈಡಿಂದ ನಿಮ್ಮ ಎನರ್ಜಿ, ರೈಟ್ ಸೈಡಿಂದ ನಿಮ್ಮ ವ್ಯಕ್ತಿ ಎನರ್ಜಿ. ಇದು ನಿಮ್ಮ ಎನರ್ಜಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕಮೆಂಟ್ ಮಾಡೋ ಮುಂದೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಕ್ಕೆ ಅದಕ್ಕೆ ಮತ್ತು ನೀವು ಒಂದು ಲೈಕ್ ಹಾಕಿ ಮಾಡಬೇಡ್ರಿ. ಇನ್ನೊಬ್ರ ಜೀವನಕ್ಕೆ ಏನು ಬೇಕಲ್ಲ ಅದು ನಿಮಗೂ ಬೇಕು ಅನ್ನಂಗಿದ್ರೆ ಬರೀರಿ, ಅಲ್ಲಿ ಒಂದು ಏನೋ ಬರೀರಿ. ವರ್ಡ್ಸನ್ನ ಕರೆಕ್ಟಾಗಿ ಚೂಸ್ ಮಾಡಿರಿ, ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನು. ನಿಮ್ಮ ಎನರ್ಜಿ. 10 ಆಫ್ ವಾಂಡ್ಸ್ ಇನ್ ರಿವರ್ಸ್, 2 ಆಫ್ ಕಪ್ಸ್ ಇನ್ ರಿವರ್ಸ್, ಪೇಜ್ ಆಫ್ ಸ್ವೋರ್ಡ್ಸ್ ಇನ್ ರಿವರ್ಸ್, ಅಷ್ಟು ರಿವರ್ಸ್ ಕಾರ್ಡ್. ಎಲ್ಲ ಜವಾಬ್ದಾರಿ ನೀವು ಹೊತ್ಕೊತಿದ್ರಿ ಅಂದ್ರೆ ಇವತ್ತಿನ ದಿನ ಅದು ನನಗೆ ಬೇಕಾಗಿಲ್ಲ, ಜವಾಬ್ದಾರಿ ಮುಕ್ತ ಆಗಬೇಕಂತ ವಿಚಾರ ಮಾಡ್ತೀರಿ ಇವತ್ತು. ಅಂಥದ್ದೊಂದು ಪರಿಸ್ಥಿತಿ ಬರ್ಬೋದು, ಎಸ್ಪೆಷಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ, ನಿಮ್ಮ ಕರಿಯರ್ ಒಳಗೆ, ನೀವು ಮಾಡ್ತಿರೋ ಕೆಲಸದೊಳಗೆ ಎಲ್ಲ ನಾನಾ ಜವಾಬ್ದಾರಿ ತೊಗೊಳಗದೆ. ನಾನಾ ಜವಾಬ್ದಾರಿ ತೊಗೋಬೇಕು. ಎಷ್ಟಂತ ತೊಗೋಬೇಕು, ಸಾಕಾಗೈತಿ. ಅದರಿಂದ ಇವತ್ತು ಸ್ವಲ್ಪ ನಾನು ಹೊರಗೆ ಬರಬೇಕಂತ ವಿಚಾರ ಮಾಡುವಂಥ ದಿನ ನಿಮ್ದು ಇವತ್ತು. ಕೆಲವೊಬ್ರು ಹಿಂಗಿದ್ರೆ, ಕೆಲವೊಬ್ರು ಎಲ್ಲ ವರ್ಕ್ ಇವತ್ತು ಮಾಡಿ ಮುಗಿಸ್ಬಿಡೋಣ ಅಂತಂದು ಬರ್ಡನ್ ಮಾಡ್ಕೊತೀರಿ, ವಜ್ಜಿ ಮಾಡ್ಕೊತೀರಿ, ಬೇಜಾರಾಕಿರಿ, ಸುಸ್ತಾಕಿರಿ ಲಾಸ್ಟಿಗೆ. ಹಂಗೂ ಅದಿರಿ ಕೆಲವೊಬ್ರು ಇವತ್ತಿನ ದಿನ. ಓವರ್ ಬರ್ಡನ್ ತೊಗೊತಿದ್ದಾರೆ, ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿರಕಂತ ವಿಚಾರ ಮಾಡ್ತೀರಿ. ಕೆಲವೊಬ್ರು ಎಲ್ಲನೂ ಇವತ್ತು ಮುಗಿಸ್ಬಿಡೋಣ, ವರ್ಕ್ 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 ಅಂತ ಹಿಂಗೆ ಆ ಕೆಲಸ ಈ ಕೆಲಸ ಈ ಕೆಲಸ ಅದು ಮಾಡ್ತೀವಲ್ಲ, ಹಂಗೂ ಒಬ್ಬೊಬ್ರು ಎನರ್ಜಿ ಇಲ್ಲಿ ಇವತ್ತೈತೆ. ಹಿಂಗಿರೋದ್ರಿಂದ ಇವತ್ತು ಏನು ನಿಮಗೆ ಚಾಲೆಂಜ್ ಅಂದ್ರೆ, ಇವತ್ತು ನಿಮ್ಗೆ ಏನು ಪ್ರಾಬ್ಲಮ್ ಅನ್ನಿಸ್ಬೋದು, ಇವತ್ತು ಕಿರಿಕಿರಿ ಅನ್ನಿಸ್ಬೋದು ನಿಮ್ಮ ಇವತ್ತಿನ ದಿನ ಅಂದ್ರೆ, ನಿಮ್ಮ ವ್ಯಕ್ತಿ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮದೊಂದು ಪ್ರೀತಿಯ ಸಂಬಂಧ ಯಾರೈತಲ್ಲ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಕೊಡೋಕೆ ನಿಮ್ಗೆ ಕಷ್ಟ ಆಗ್ಬೋದು ಇವತ್ತು. ಅವ್ರ ಜೊತೆಗೆ ಒಂದು 2 ನಿಮಿಷ ಕೂತ್ಕೊಂಡು ಮಾತಾಡಿದೆ, ಅವ್ರಿಗಾಗಿ ಒಂದು 5 ನಿಮಿಷ ನೀವು ಟೈಮ್ ಕೊಡೋಂತ ಅವ್ರು ಕೇಳಿದ್ರೆ ನಿಮ್ಗೆ ಇಲ್ಲ ನಾ ಬ್ಯುಸಿ ಇವತ್ತು, ಕೆಲಸ ಇಲ್ಲ ಅಂದ್ರೆ ಹುಡುಗ ಕೆಲಸ ಮಾಡ್ಕೊಳೋದು ಇರ್ತೈತಲ್ಲ, ಆ ಥರದ ಎನರ್ಜಿ ನಿಮ್ದು ಐತಿ ಇವತ್ತು. ನಿಮ್ಮ ವ್ಯಕ್ತಿ ಜೊತೆಗೆ ಅಥವಾ ನಿಮ್ಮ ಜೊತೆಗೆ ಯಾರದಾರ ಅವ್ರ ಜೊತೆಗೆ, ನಿಮ್ಮ ಪ್ರೀತಿ ಪಾತ್ರ ಜೊತೆಗೆ ಒಂದು ಟೈಮ್ ಕೊಡ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತ ಅವ್ರು ಅನ್ಕೋಬೋದು. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಕ್ಯೂಸ್ ಅದು ದಾರಿ ಆಗ್ತದೆ. ನಿಮ್ಮ ಇವತ್ತು ಏನು ಮಾಡ್ಬೇಕು, ನೀವು ಇದನ್ನು ಸರಿ ಮಾಡ್ಕೋಬೇಕು ನಾನು ಅಂತಂದರೆ, ಇದು ಹೌದು ನಮಗೆ ಇದು ಕಿರಿಕಿರಿ ಆಗಬಾರ್ದು, ನಮ್ಮ ವ್ಯಕ್ತಿಗೆ ಅಥವಾ ನಿಮ್ಮ ಯಾರ ಜೊತೆಗೆ ನಿಮ್ಮ ಸಂಬಂಧ ಅಂದರೆ ಒಳ್ಳೆ ರೀತಿಯಿಂದ ಇರಬೇಕಂತೀರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಾರ್ದು ಅಂದ್ರೆ ನಿಮ್ಮ ಯೋಚನೆ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಗೆ ತಿಳಿದಿದೆ ಮಾತಾಡಬೇಡ್ರಿ, ತಲೆಗೇನೋ ಬಂತು ಪಟ್ ಅಂತ ಅನ್ಬೇಡ್ರಿ. ಯೋಚನೆ ಏನು ಬರ್ತಾಯ್ತಲ್ಲ ನಿಮ್ದು ತಲೆ ಒಳಗೆ ಒಂದು ಅವ್ರು ಏನೋ ಅಂದ್ರೆ ಅಂದ್ಕೊಳ್ಳಿ, ನಿಮ್ಮ ತಲೆಗೆ ಒಂದು ಏನೋ ಒಂದು ಸೆಂಟೆನ್ಸ್ ಫಾರ್ಮ್ ಆಗೇ ಬಿಡ್ತೈತಿ. ಯೋಚನೆ ಮಾಡಿ ಮಾತಾಡ್ರಿ.
ಎಲ್ಲನೂ ಆಟ್ ಎ ಟೈಮ್ ಕೆಲಸನ ಮಾಡಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ಮನ್ಯಾಗ ಅಡುಗೆನೂ ಮಾಡ್ತಾರೆ, ಇಲ್ಲಿ ಫೋನು ನೋಡ್ತಾರೆ, ಅಲ್ಲಿ ಟಿ ವಿನೂ ಹಚ್ಕೊಂಡಿರ್ತಾರೆ. ಮಕ್ಕಳದು ಮಾಡೋದು, ಇಲ್ಲಿ ಗಂಡಂದು ಮಾಡೋದು, ಇಲ್ಲಿ ವಾಷಿಂಗ್ ಮಷಿನ್ಗೂ ಹಾಕೋದು, ಇಲ್ಲಿ ಮಿಕ್ಸಿಗೆ ಹಾಕೋದು. ಸೊ ನಾವು ಮಲ್ಟಿ ಟಾಸ್ಕ್ ಮಾಡಕ್ಕೆ ನಮಗೆ ಅಬಿಲಿಟಿ ಐತಿ ಅನ್ನೋದು ಎಲ್ಲ ಮಾಡೋದು. ಆಮೇಲೆ ಎಲ್ಲ ಅರ್ಧಂಬರ್ದಾಗ ನನಗೆ ಸಾಕಾತು ಎಲ್ಲ ನಾನೇ ಮಾಡ್ಬೇಕಂತ ಕುಂದ್ಬಿಡೋದು. ಇದು ಉದಾಹರಣೆ ಹೇಳಿದೆ. ಹಂಗೆ ಮಾಡಬೇಡ್ರಿ. ಒಂದು ಸಲ ಅಡುಗೆ ಮನ್ಯಾಗ ಅದಿರೆ ಪೂರ ಅಡುಗೆ ಮನ್ಯಾಗ ಲಕ್ಷ ಕೊಟ್ಟು ಅಡುಗೆ ಮಾಡಿ ಹೊರಗೆ ಬರ್ರಿ. ಉದಾಹರಣೆವು ಒಂದಾದ್ಮೇಲೆ ಅಂದೆ ಗಂಡು ಮಕ್ಳಾದ್ರೆ ಅಷ್ಟು ಒಂದು ಕೆಲಸ ಹಿಡಿದಿರಿ, ಆ ಕೆಲಸ ಪೂರ್ಣ ಪ್ರಮಾಣದಾಗೆ ನಿಮ್ದು ಲಕ್ಷ್ಯ ಕೊಡ್ರಿ, ಮನಸ್ಸಿಟ್ಟು ಮಾಡಿರಿ. ಅದು ಮುಗಿದ್ಮೇಲೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ರಿ ಇವತ್ತು. ಯಾಕಂದ್ರೆ ಇವತ್ತು ಹಿಂಗೈತೆ ನಿಮ್ಮದು ಎಲ್ಲ ಕಡೆಗೂ ಕೈ ಹಾಕೋದು, ಲಾಸ್ಟಿಗೆ ಅಲ್ಲೂ ಮಾಡ್ತೇನೆ ಇಲ್ಲೂ ಮಾಡ್ತೇನೆ ಎಲ್ಲ ಅರ್ಧಂಬರ್ದಾಗಿ ಸುಸ್ತಾಗಿ ಹುಷ್ ಅಂತ ಕುಂದ್ಬಿಡೋದು. ಇವತ್ತು ಡೇ ಏನೂ ಆಗಲೇ ಇಲ್ಲ ಅಂತ ಬೇಜಾರಾಗ್ಬಿಡೋದು. ಓಕೆ, ಸೊ ನಿಮ್ಮ ವ್ಯಕ್ತಿದು ಏನಾಯ್ತು ನೋಡೋಣ. ಸೊ ಇಬ್ಬರಿಗೂ ರಿವರ್ಸ್ ಕಾರ್ಡ್ ಇವತ್ತು. ಓಕೆ, ದ ಎಂಪರರ್ ಇನ್ ರಿವರ್ಸ್, Page of Cups in reverse, Six of Pentacles in reverse. ನಿಮ್ಮ ವ್ಯಕ್ತಿ ಇವತ್ತು ಒಂದು ಸ್ವಲ್ಪ ಭಾಳ ರೂಲ್ಸ್ ರೆಗ್ಯುಲೇಷನ್ ನನಗೆ ಹಂಗೆ ಇರ್ಬೇಕು, ನನಗೆ ಹಿಂಗೆ ಇರ್ಬೇಕನ್ನೋ ವ್ಯಕ್ತಿ ಆಗಿದ್ರಂದ್ರೆ ಇವತ್ತೊಂದಿನ ಒಂದು ಸ್ವಲ್ಪ ಅವ್ರ ರೂಲ್ಸ್ ರೆಗ್ಯುಲೇಷನ್ನ ಭಾಳ ಸ್ಟ್ರಿಕ್ಟ್ ಇದ್ರಂದ್ರೆ ಇವತ್ತು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ನೀವು ಅವ್ರದ್ದು ಒಂದು ಸೌಮ್ಯ ರೂಪ ಅಥವಾ ಭಾಳ ಯಾಕೋ ಇವತ್ತು ಸ್ಟ್ರಿಕ್ಟ್ ಮಾಡಲಿಲ್ಲ, ನಿಮ್ಗೆ ಹೆಂಗೆ ಇರ್ರಿ ಓಕೆ ಡನ್ ಇರ್ತಾರಲ್ಲ ಹಂಗೆ ಅಂಥದ್ದು ಒಂದು ಎನರ್ಜಿ ಐತಿ. ಎಲ್ಲಕ್ಕೂ ಓಕೆ ಅಂತಾರ, ಬಟ್ ಅವ್ರು ಹಿಂದೆ ಅವ್ರದ್ದು ಏನಾರು ಒಂದು ಉದ್ದೇಶ ಇರ್ತೈತಿ. ಸ್ವಲ್ಪ ವಿಚಾರ ಮಾಡಿ ಅಂದ್ರೆ ಅವ್ರಿಗೇನೋ ಒಂದು ಕೆಲಸ ಆಗ್ಬೇಕಿರ್ತೈತಿ. ನಿಮ್ಮನ್ನು ಹಿಂಗೆ ಮ್ಯಾನಿಪ್ಯುಲೇಟ್ ಮಾಡಿ ಓಕೆ ನೀವೇನೋ ಕೇಳಿದ್ರಿ, ಹಾಂ ಸರಿ ಓಕೆ ಸರಿ ಇದನ್ನು ನಾನು ನೀವು ಮಾಡಿಕೊಟ್ರೆ ನಾ ಇದಕ್ಕೆ ಹ್ಞೂ ಅಂದರೆ ನೀವು ಇದನ್ನು ನನಗೆ ಮಾಡಿಕೊಡ್ಬೇಕು. ನಿಮಗೆ ಗೊತ್ತಿಲ್ಲದಂಗೆ ಅವ್ರನ್ನ ಕಂಟ್ರೋಲ್ ನಿಮ್ಗೆ ತೊಗೊಂಡಿರ್ತಾರೆ. ಓವರ್ ಪೊಸೆಸಿವ್ ಇರೋವಂಥ ಚಾನ್ಸಸ್ ಅದಾವೆ ಇವತ್ತು. ನಿಮ್ಮ ವ್ಯಕ್ತಿ ಭಾಳ ಅದ, ಯಾಕಂದ್ರೆ ನಿಮಗೆ ಟೈಮ್ ಕೊಡೋಕತ್ತಿಲ್ಲ. ಸೊ ಅವರೆಲ್ಲ ಟೈಮ್ ಕೇಳ್ತಾರೆ, ಅಯ್ಯೋ ನನಗೋಸ್ಕರ ನೀವು ಟೈಮ್ ಕೊಟ್ಟಿಲ್ಲ, ನಾನು ಹಿಂಗೆ ಬ್ಯಾಡನು, ನನಗೇನು ಪ್ರಯಾರಿಟಿನ ಕೊಟ್ಟಿಲ್ಲ. ಇದು ಮ್ಯಾನಿಪ್ಯುಲೇಷನ್. ಹಿಂಗಂದು ನಿಮ್ಮನ್ನ ಎಮೋಷ್ನಲಿ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು. ಈ ರೀತಿಯಾದಂಥ ಎನರ್ಜಿ ನಿಮ್ಮ ವ್ಯಕ್ತಿದೈತಿ ಇವತ್ತು. ಓವರಾಲ್ ಆಗಿ ಒಂದು ಫುಲ್ ಡೇ ನೋಡಿದ್ರೆ ನೀವು. ಓಕೆ, ಅವ್ರಿಗೆ ಚಾಲೆಂಜ್ ಏನಂತಂದ್ರೆ ಅವರು ನಿಮಗೋಸ್ಕರ ಟೈಮ್ ಕೊಡೋಕೆ ಕಷ್ಟ ಆಗ್ತೈತಿ ಅವ್ರಿಗೂ ಸಹ. ಬಟ್ ಅವ್ರು ಕೇಳ್ತಿರ್ತಾರೆ. ಮಕ್ಕಳು ಏನಾದರೂ ಇದ್ರೆ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಅವ್ರಿಗೋಸ್ಕರ ಮಕ್ಕಳು ಅವರಿಗೆ ನೀನು ನನಗೆ ಟೈಮ್ ಕೊಡು ಅಂತ ಕೇಳ್ಬೋದು. ಟೈಮ್ ಕೊಡು ಅನ್ನೋದು ನನ್ನ ಜೀವನದಾಗ ಭಾಳ ಇಂಪಾರ್ಟೆಂಟ್. ನಾನು ಅದಕ್ಕೆ ಪದೇ ಅಂತ ಹೇಳ್ತೇನೆ. ನೀವೇನೇ ಬಂಗಾರ ಬೆಳ್ಳಿ ಏನೇ ಕೊಡಿಸಿ ಏನೇ ಮಾಡಿದ್ರೆ ಆ ವ್ಯಕ್ತಿ ನಮಗಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟಿಲ್ಲ, ನಮ್ಮ ಜೊತೆಗೆ 5 ನಿಮಿಷ ಚೆಂದಾಗಿ ಪೂರ ಪ್ರಮಾಣ ನಮ್ಮ ಜೊತೆ ಮಾತಾಡಿಲ್ಲ ಅಂದ್ರೆ ಅದು ಸಂಬಂಧಕ್ಕೆ ಏನು ಬೆಲೆ ಇಲ್ಲ ಅಂತ ನಾನು ಅನ್ಕೊತೀನಿ. ಸೊ ಅದು ನಾನು ಅದಕ್ಕೆ ಪದೇ ನಾ ವರ್ಡ್ ಯೂಸ್ ಮಾಡ್ತೇನೆ. ಮಕ್ಕಳಿಗೋಸ್ಕರ ಅವ್ರು ಏನಾದರೂ ಮಾಡುವಂಥ ಸಾಧ್ಯತೆಗಳದಾವು. ಸೊ ಮಕ್ಕಳನ್ನು ಅವರು ಹಿಡಿತವಾಗಿ ಹಿಡ್ಕೊಳಕ್ಕೂ ಟ್ರೈ ಮಾಡ್ಬೋದು. ಮಕ್ಕಳನ್ನು ಅಥವಾ ನೀವು ಅವ್ರು ದೊಡ್ಡವ್ರು ಭಾಳ ಅದಾರ ನಿಮ್ಗೇನು ಅನಿಸುತ್ತೆ, ನಿಮ್ಮನ್ನು ಕಂಟ್ರೋಲ್ ಅವ್ರಿಗಿಂತ ಭಾಳ ನೀವು ಸಣ್ಣವ್ರಿದ್ರೆ ನಿಮ್ಮನ್ನು ಮಗು ಥರ ಟ್ರೀಟ್ ಮಾಡಿದರೆ ಸೊ ನಿಮ್ಮನ್ನು ಅವರು ಕಂಟ್ರೋಲ್ ಮಾಡೋಕ್ಕೆ ಒಂದು ಭಾವನಾತ್ಮಕವಾಗಿ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅವರು ಚಾನ್ಸಸ್ ಐತಿ. ದೇ ವಿಲ್ ಟ್ರೈ ಇಟ್. ಅದೇ ಅವರಿಗೆ ಪ್ರಾಬ್ಲಮ್. ನಿಮ್ಮನ್ನು ಕಂಟ್ರೋಲ್ ಮಾಡೋಕೆ ನೋಡೋದು ಅವ್ರಿಗೆ ಇವತ್ತೊಂದು ಟಾಸ್ಕ್. ಅವರಿಗೆ ನೀವು ಅವ್ರು ಹೇಳ್ದಂಗೆ ಕೇಳಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು. ಹೊಸ ಒಂದು ಅಪಾರ್ಚುನಿಟಿ ಅವ್ರ ಜೀವನದಾಗ ಏನೋ ಬರ್ತದವು. ಸೊ ಅದನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ತೈತಿ. ಸೊ ಇವತ್ತು ಅವ್ರು ಏನು ಮಾಡ್ಕೊಂಡು ಏನಾರ ಚಾರಿಟಿ ಮಾಡಲಿ. ಹಂಗಂದು ಓವರ್ ಎಕ್ಸ್ಪೆನ್ಸಸ್ ಮಾಡೋದು ಬೇಡ. ನಾ ಚಾರಿಟಿ ಮಾಡಬೇಕು, ನಾ ದಾನ ಧರ್ಮ ಮಾಡಬೇಕು, ಇನ್ನೊಬ್ರು ನಾನು ಹೆಲ್ಪ್ ಮಾಡಬೇಕು ಅನ್ನೋದ್ರಾಗ ಓವರಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಮಾಡ್ತಾರೆ ಅವರು, ಮಾಡಬೇಡ್ರಿ ಅಂತ ಬಂದೈತಿ. ಚಾರಿಟಿನೇ ಮಾಡ್ತಿದ್ರು ಆಲ್ರೆಡಿ, ಈಗ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ. ಅನ್ನೆಸರಿ ಚಾರಿಟಿ ಹೆಸರೊಳಗೆ ನಮ್ಮ ದುಡ್ಡು ಪೋಲ್ ಆಗೋದು ಬೇಡ.
ಅಂತ ಇಲ್ಲಿ ಅವರಿಗೆ ಬಂದಿರೋದು. ಆಗೋ ಸಾಧ್ಯತೆ ಭಾಳ ಐತಿ. ಸೊ ಹಾಗಾಗಿ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಅವ್ರು ಇವತ್ತು ಕಂಟ್ರೋಲಿಂಗ್ ಇರಬೇಕು. ಯಾಕಂದ್ರೆ ಅಲ್ಲಿ ಅವ್ರು ಇವತ್ತು ಚಾಲೆಂಜ್ ಬಂದಿರೋದ ಇನ್ನೊಬ್ಬರನ್ನ ಹೆಂಗೆ ಇಟ್ಕೋಬೇಕು ಅಂದ್ರೆ ಹೆಂಗೆ ನಾವು ಹೇಳ್ದಂಗೆ ಕೇಳ್ದಂಗೆ ಇಟ್ಕೋಬೇಕು, ಡಿಸಿಪ್ಲಿನ್ಡ್ ಇರಬೇಕು, ಒಳ್ಳೆ ರೀತಿಯಿಂದ ಇದೆ. ಅವ್ರು ಕರೆಕ್ಟಾಗಿರ್ಬೇಕು ಅನ್ನೋದ್ರೊಳಗೆ ಓಕೆ. ಈಗ ಮಕ್ಳು ಏನು ಮಾಡ್ತಾವೆ, ನಾನು ಹೇಳ್ದಂಗೆ ಕೇಳ್ಬೇಕು, ನನಗೆ ಒಂದು ಚಾಕ್ಲೇಟ್ ಕೊಡಿಸ್ತಿ, ನನಗೆ ಅದನ್ನು ಕೊಡಿಸ್ತಿ. ಈ ಚಾಕ್ಲೇಟ್ ಭಾಳ ದೂರ ಆಯ್ತು ಈಗಿನ ಕಾಲದಾಗ. ಏನೇನೋ ಫೋನಾಗ ಕೇಳ್ತಾರೆ, ಏನೇನೋ ಕೇಳ್ತಾರೆ ಹುಡುಗರಿಗೆ. ಹಾಗಾಗಿ ದುಂದು ವೆಚ್ಚ ಮಾಡೋದು ಬೇಡ ಅಂತ ಅವರಿಗಾಗಿ ಬಂದಿರೋದಿದೆ. ಸೊ ಗೈಡೆನ್ಸ್ ಏನು ಬಂತು ನಿಮಗೆ ಅಂತ ನೋಡುವ. ಸೊ ಏಂಜಲ್ ಗೈಡೆನ್ಸ್, ಡಿವೈನ್ ಗೈಡೆನ್ಸ್, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇವೇನಾರ ಅಂದ್ಕೊಳ್ರಿ. ನಿಮ್ಮ ಭಾವಕ್ಕೆ ಬಿಟ್ಟಂಗೆ ಎಲ್ಲರೂ ಒಂದೇ, ದೇವನೊಬ್ಬ ನಾಮ ಹಲವು. ಹೆಂಗೆ ನಮ್ಮ ಭಾವನೆಗೆ ತಕ್ಕಂಗೆ ದೇವ್ರು ಕಾಣ್ತಾನಲ್ಲ ಹಂಗೆ. ಫೋಕಸ್ ಇಂಟೆನ್ಷನ್, ನಿಮ್ದು ಏನು ಜೀವನದಾಗ ಗುರಿ ಇಟ್ಕೊಂಡಿರಿ ಅದ್ರ ಕಡೆ ಪೂರ ಫೋಕಸ್ ಕೊಡ್ರಿ. ಡಿಸ್ಟ್ರಾಕ್ಷನ್ ಆಗಬೇಡ್ರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಿರೋದು. ಇಂಪಾರ್ಟೆಂಟ್ಲಿ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಥಾಟ್ಸು ಇಲ್ಲಿ ಹೇಳಿದೆ ನಿಮ್ಮ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತಂದು. ಸೊ ಫೋಕಸ್ ಟೋಟಲಿ ಆನ್ ಯುವರ್ ಇಂಟೆನ್ಷನ್ಸ್, ಗೋಲ್ಸ್. ಅಂದರೆ ಆ ಗುರಿ ಮುಟ್ಟಕ್ಕೆ ಸಾಧ್ಯ ನಿಮಗೆ. ಯಾಕಂದರೆ ಇಲ್ಲಿ ಡಿಸ್ಟ್ರಾಕ್ಷನ್ ಬರ್ತದ ಅಂತ ಅರ್ಥ ಅದ್ರದ್ದು. ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಸೈಕಲ್ಸ್ ಅಂದರೆ ಬಂದಿತ್ತಲ್ಲ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ನಿಮ್ಮ ಬಾಡಿ ಒಳಗೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಮೈಂಡ್ ಒಳಗೆ ಕೆಲವೊಂದು ಚೇಂಜಸ್ ಆಗ್ತದವೆ. ಈಗ ಆಲ್ರೆಡಿ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಿರ್ಬೋದು, ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗ್ತಿರ್ಬೋದು, ಏನೋ ನಿಮಗೊಂದು ಕೆಲವೊಂದು ಜೀವನದ ಪಾಠಗಳಿಂದ ಅರ್ಥ ಆಗ್ತಿರ್ಬೋದು. ಒಂದು ಮೆಚುರಿಟಿಲಿ ನೀವು ಹೋಗ್ತಿರ್ಬೇಕಾದ್ರೆ ಬಾಡಿ ಒಳಗೆ ಸುತ್ತಮುತ್ತ ನಮಗೆ ಚೇಂಜಸ್ ಆಗ್ತಾವೆ. ಕನ್ಫ್ಯೂಸ್ ಆಗ್ತೇವೆ ನಾವು, ಯಾಕೆ ನನಗೆ ಹಿಂಗೆ ಆಗ್ತಾಯಿತಿ, ನನಗೆ ಇಷ್ಟು ದಿನ ಹಿಂಗೆ ಆಗ್ತಿದ್ದಿಲ್ಲ, ಅಂದ್ರೆ ಹಿಂಗೆ ಯೋಚನೆ ಬರ್ತಿದ್ದಿಲ್ಲ, ಈಗ ಯಾಕೆ ಹಿಂಗೆ ಮಾಡಕತ್ತಾನೆ. ಸೊ ಅದು ಏನಿಲ್ಲ, ನೀವು ಒಳ್ಳೇದಕ್ಕದ, ಅದನ್ನು ನೀವು ಹಾನರ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಬೌಂಡ್ರೀಸ್, ನಿಮ್ಮನ್ನು ನೀವು ಇಷ್ಟಪಟ್ಕೊಳ್ರಿ. ನಿಮ್ಮನ್ನು ನೀವು ಇಷ್ಟಪಟ್ಕೊಳ್ರಿ ಅಂದ್ರೆ ಬೇರೆಯವ್ರ ಇಷ್ಟ ಕಷ್ಟಗಳು ನಿಮ್ಗೆ ಹೆಂಗೆ ಗೊತ್ತಾಕವು ಹಂಗೆ ನಿಮ್ಮ ಆತ್ಮದ ಇಷ್ಟ ಕಷ್ಟ ಅವನ್ನ ನೀವು ವಿಚಾರ ಮಾಡಬೇಕು. ನನಗೆ ಏನು ಯೋಚನೆ ಮಾಡಿದಾಗ ದುಃಖ ಆಕತಿ, ಏನು ಯೋಚನೆ ಮಾಡಿದಾಗ ನನಗೆ ಖುಷಿ ಆಕತಿ, ನೀವು ಅದನ್ನು ಲಕ್ಷ್ಯ ಕೊಡು. ಅದಕ್ಕೆ ಸೆಲ್ಫ್ ಕೇರ್ ಅಂತಾರೆ. ಸ್ವಾರ್ಥ ಅನ್ನಂಗಿಲ್ಲ, ಅದಕ್ಕೆ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಕೇರ್. ಸೇ ನೋ ಟು ಅದರ್ಸ್ ಡಿಮ್ಯಾಂಡ್ಸ್. ಬೇರೆಯವ್ರು ಏನೋ ಡಿಮಾಂಡ್ ಮಾಡಿದ ಕೂಡಲೇ ಅವ್ರನ್ನ ಪ್ಲೀಸ್ ಮಾಡೋಕ್ಕಾಗಿ ಯಾಕೋ ಈ ರೀತಿಯಾದ ಎನರ್ಜಿ ಭಾಗಲೆಲ್ಲ ಬರ್ತೈತಿ ಅನಿಸುತ್ತೆ. ಸೇ ನೋ, ಅದನ್ನು ನೋ ಅಂತ ಹೇಳಕ್ಕೆ ಕಲೀರಿ ಅಂತಂದು ಯಾರು ಕಂಟಿನ್ಯೂ ರೀಡಿಂಗ್ ನೋಡ್ತಿದ್ದೀರಿ ದಿನಾನ ತಪ್ಪಲಿದ್ದಂಗೆ ಅವ್ರಿಗೆ ಗೊತ್ತಾಗತ್ತೆ. ಸೇಮ್ ಎನರ್ಜಿ ಬರ್ತೈತಿ, ಯಾವುದೋ ಒಂದು ರೂಪದೊಳಗೆ ಬರ್ತೈತಿ. ಮೊನ್ನೆ ಅದ್ರಾಗೂ ಸೇ ನೋ, ನೀವು ನೋ ಅನ್ನೋದು ಹೇಳಿ ಕಲೀರಿ. ನನಗೆ ಆಗಲ್ಲ, ನನಗೆ ಬೇಡ, ನನಗೆ ಇಷ್ಟ ಇಲ್ಲ, ಅದನ್ನು ಹೇಳೋದು ಕಲೀರಿ ಅಂತ ಬರ್ತೈತಿ. ಇವತ್ತು ಅದು ಬಂದೈತಿ. ಲವ್ ಯುವರ್ ಸೆಲ್ಫ್ ಆ್ಯಂಡ್ ಸೇ ನೋ ಟು ಅದರ್ಸ್. ಬೇರೆ ಡಿಮಾಂಡ್ಸಿಗೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ನನಗಿಲ್ಲ, ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅದನ್ನು ಕಲೀರಿ ಅಂತ ಬರ್ತೈತಿ ನೋಡಿ. ಯಾರಿಗೋಸ್ಕರ ಬರ್ತೈತಿ, ಯಾರ್ಯಾರ ಜೀವನದಾಗ ಚೇಂಜಸ್ ಬರ್ತದವು. ಸೊ ಅವರಿಗಾಗಿ ಇದು ರೀಡಿಂಗ್. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸೋಣ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಲೈಕ್ ಆ್ಯಂಡ್ ಕಮೆಂಟ್. ಇವತ್ತೇನು ಕ್ಲೇಮ್ ಮಾಡ್ತೀರಿ ಅಂದರೆ ಬೌಂಡ್ರೀಸ್ ಕ್ಲೇಮ್ ಮಾಡಿರಿ. ಐ ಹಾನರ್ ಚೇಂಜಸ್ ಇನ್ ಮೈ ಲೈಫ್, ಬಾಡಿ, ಏನಾದರೂ ಮಾಡ್ಬೋದು. ಓಕೆ, ಸೊ ಬೌಂಡ್ರೀಸ್, ಸೆಟ್ ಯುವರ್ ಬೌಂಡ್ರೀಸ್. ಯಾವಾಗಲೂ ಅದು ಇಂಪಾರ್ಟೆಂಟ್. ಐ ಆಮ್ ಸೆಟ್ಟಿಂಗ್ ಮೈ ಬೌಂಡ್ರೀಸ್. ಐ ಲವ್ ಮೈ ಸೆಲ್ಫ್, ಅದನ್ನು ಹಾಕ್ರಿ. ಅದು ಈ ರೀತಿಯಾದಂಥ ಒಂದು ಅಫರ್ಮೇಷನ್ಸನ್ನು ನಿಮ್ಮನ್ನು ನೀವು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೊಳೋದು ಕಲ್ತ್ರೆ ಇನ್ನೊಬ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇದನ್ನು ಅಬ್ಸರ್ವ್ ಮಾಡ್ಕೊಳ್ರಿ. ನಿಮ್ಮ ಜೀವನದಾಗ ಯಾರ್ಯಾರು ಇನ್ನೊಬ್ರು ಬಂದು ನಿಮಗೆ ಸುಮ್ಮನೆ ರೆಸ್ಪೆಕ್ಟ್ ಕೊಡು, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿಲ್ಲ, ನಿಮಗೆ ನೀವು ಇಷ್ಟಪಟ್ಕೊಳ್ಳಿಲ್ಲ, ಕರಡಿ ಮುಂದೆ ನಿಂತಾಗ ನಿಮ್ಮನ್ನು ನೀವು ಇಷ್ಟಪಟ್ಕೊಂಡಿಲ್ಲ ಅಂದ್ರೆ
ಜಗತ್ನಾಗ ಯಾರೂ ನಿಮ್ಮನ್ನು ಬಂದು ಹಿಂಗೆ ಪ್ಯಾಂಪರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಐ ಲವ್ ಮೈ ಸೆಲ್ಫ್, ಐ ಸೆಟ್ ಮೈ ಬೌಂಡ್ರೀಸ್. ಈ ರೀತಿಯಾದಂಥ ಎನರ್ಜಿ ನಿಮ್ಗೆ ಇದ್ರೊಳಗೆ ಯಾವ ಪಾಯಿಂಟ್ಸ್ ಬೇಕಲ್ಲ ಅವನ್ನ ಕ್ಲೇಮ್ ಮಾಡಿರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕ್ಲೇಮ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.